ಒಂದು ಬೈಕನ್ನು ಕೂಡ ಗೆದ್ದಿರ್ತಾರಲ್ಲ ಡ್ರೋನ್ ಪ್ರತಾಪ್ ಅವರು, ಅದನ್ನ ಒಂದು ಡೆಲಿವರಿ ಬಾಯ್ಗೆ ಕೊಟ್ಟಿದ್ದಾರೆ. ಸೊ ವಿತರಣೆ ಮಾಡಿದ್ದಾರೆ, ಒಂದು ಬಡವರಿಗೆ ಕೊಟ್ಟಿದ್ದಾರೆ, ಯಾರಿಗೆ ಅನುಕೂಲ ಆಗುತ್ತೋ ಅಂತವರಿಗೆ ಒಂದು ಬೈಕನ್ನು ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬೈಕ್ ಒಂದು ಸೆಕೆಂಡ್ ಪ್ಲೇಸ್ ತಗೊಂಡಿರ್ತಾರೆ. ಸೊ ಹೀಗಾಗಿ ಪ್ರತಾಪ್ ಅವರಿಗೆ ಗಿಫ್ಟ್ ಬಂದಿರುತ್ತೆ ಒಂದು ಕಂಪ್ನಿ ಕಡೆಯಿಂದ. ಸೊ ಅದನ್ನ ತಾನು ಇಟ್ಕೋಬೋದಾಗಿತ್ತು, ಮಜಾ ಮಾಡಬಹುದಾಗಿತ್ತು. ಆದ್ರೆ ಪ್ರತಾಪ್ ಅವರ ರೀತಿ ಮಾಡಿಲ್ಲ. ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುವ ರೀತಿ ಅವರನ್ನ ಹುಡುಕಿ ನಾನು ಅವರಿಗೆ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಪ್ರತಾಪ್ ಅವರೊಂದು ಬೈಕನ್ನ ಕೊಟ್ಬಿಟ್ಟಿದ್ದಾರೆ. ಅವರು ಸತ್ಯವಾಗ್ಲೂ ಕೂಡ ಇಟ್ಕೊಂಡಿಲ್ವಂತೆ. ನಿಜಕ್ಕೂ ಕೂಡ ಸೂಪರ್ ಅಲ್ವಾ. ಸದ್ಯಕ್ಕೆ ಪ್ರತಾಪ್ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತಿದೆ. ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಾರಂತೆ. ಸದ್ಯಕ್ಕೆ ಡ್ರೋನ್ ಮಾಡ್ತಾರ, ಏನ್ ಮಾಡ್ತಾರ ಗೊತ್ತಾಗ್ತಿಲ್ಲ. ಆದ್ರೆ ಈಗ ನಟನೆ ಫೀಲ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಕಿರುತೆರೆಯ ರಿಯಾಲಿಟಿ ಶೋಗೆ ಬರುತ್ತಿದ್ದು ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಪ್ರತಾಪ್ ಅವರು ಕೂಡ ಕಾಣಿಸ್ಕೋತಾ ಇದ್ದಾರೆ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವರ ಒಂದು ಎಂಟ್ರಿ ಸೂಪರ್ ಆಗಿತ್ತು. ಜಡ್ಜಸ್ ಗಳು ಕೂಡ ಮೆಚ್ಚಿಕೊಂಡ್ರು. ನೋಡೋಣ ಯಾವ ರೀತಿ ಮುಂದುವರಿಯುತ್ತಾರೆ. ಒಟ್ಟಿನಲ್ಲಿ ಇವರು ಚೆನ್ನಾಗಿದ್ರೆ ಸಾಕು, ಜನರಿಗೆ ನಿಜವನ್ನ ಹೇಳ್ಕೊಂಡು ಇವರು ಬದುಕಿದ್ರೆ ಸಾಕು. ಮತ್ತೊಮ್ಮೆ ಸುಳ್ಳು ಹೇಳುವುದಾಗಿರ್ಬೋದು, ಮೋಸ ಮಾಡುವುದಾಗಿರ್ಬೋದು, ಮೋಸದ ರೀತಿ ನಂಬಿಸುವುದಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಬಾರದು. ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ಬೇಕು. ಅದನ್ನೇ ಜನರು ಕೂಡ ಬಯಸ್ತಾ ಇರೋದು. ಒಂದು ಸತಿ ಪಾಠ ಕಲಿಸಿದ್ದಾರೆ ಜನರು, ಕೆಳಗಡೆ ಬಿಸಾಕಿದ್ರು, ಮತ್ತೊಮ್ಮೆ ಈಗ ಎದ್ದು ನಿಲ್ಲಿಸಿದ್ದಾರೆ. ಈಗ ಪ್ರತಾಪ್ ಅದನ್ನ ಉಳಿಸ್ಕೋಬೇಕಿದೆ, ಮರ್ಯಾದೆಯಿಂದ ನಡ್ಕೊಂಡು ಹೋಗ್ಬೇಕು. ಆಗ ಜನರು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ.